ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ನಾವು ಸಾಮಾನ್ಯವಾಗಿ ಸ್ಪೈಗಳ ಬಗ್ಗೆ ಸಿನಿಮಾಗಳಲ್ಲಿ ನೋಡುತ್ತೇವೆ. ಗನ್, ಕಾರ್ ಚೇಸ್, ಸ್ಟೈಲಿಶ್ ಲುಕ್, ಸಾಹಸ ಎಲ್ಲವನ್ನು ಅದರಲ್ಲಿ ತೋರಿಸುತ್ತಾರೆ. ಆದರೆ ನಿಜವಾಗಿಯೂ ನಿಜ ಜೀವನದ ಸ್ಪೈ ಜೀವನ ಇದಕ್ಕಿಂತಲೂ ತುಂಬಾ ವಿಭಿನ್ನವಾಗಿದೆ. ಈ ವರದಿಯಲ್ಲಿ ಸ್ಪೈ ಅಂದರೆ ಯಾರು, ಅವರು ಯಾಕೆ ಬೇಕು, ಅವರ ದಿನನಿತ್ಯದ ಬದುಕು ಹೇಗಿರುತ್ತದೆ, ಅವರು ಏನೆಲ್ಲ ತ್ಯಾಗ ಮಾಡುತ್ತಾರೆ ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ಪೈ ಅಂದರೆ ಯಾರು? ಸ್ಪೈ ಅಂದರೆ ದೇಶದ ಭದ್ರತೆಗೆ ಸಂಬಂಧಿಸಿದ ಅತ್ಯಂತ ರಹಸ್ಯ ಮಾಹಿತಿಯನ್ನು ಗುಪ್ತವಾಗಿ ಸಂಗ್ರಹಿಸಿ ಸರ್ಕಾರಕ್ಕೆ ತಲುಪಿಸುವಂತಹ ವ್ಯಕ್ತಿ. ಕನ್ನಡದಲ್ಲಿ ಇವರನ್ನು ಗುಪ್ತಚರ, ರಹಸ್ಯ ಏಜೆಂಟ್, ಇಂಟೆಲಿಜೆನ್ಸ್ ಅಧಿಕಾರಿ ಎಂದು ಕರೆಯುತ್ತಾರೆ. ಸ್ಪೈಗಳ ಕೆಲಸ ಬಹಿರಂಗವಾಗಿರಬಾರದು. ಅವರು ಇದ್ದಾರೋ ಇಲ್ಲವೋ ಅನ್ನೋದೇ ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಸ್ಪೈಗಳು ಯಾರಿಗಾಗಿ ಕೆಲಸ ಮಾಡುತ್ತಾರೆ? ಸ್ಪೈಗಳು ನೇರವಾಗಿ ಸರ್ಕಾರ, ಸೇನೆ ಮತ್ತು ಗುಪ್ತಚರ ಸಂಸ್ಥೆಗಳಿಗಾಗಿ ಕೆಲಸ ಮಾಡುತ್ತಾರೆ. ಭಾರತದಲ್ಲಿ ಪ್ರಮುಖವಾಗಿ ಐಬಿ ಸಂಸ್ಥೆಗಳಿವೆ. ಈ ಸಂಸ್ಥೆಗಳ ಕೆಲಸವೇ ದೇಶದ ಶತ್ರುಗಳಿಂದ ಭಾರತ ದೇಶವನ್ನು ರಕ್ಷಿಸುವುದು. ಸ್ಪೈಗಳ ಮುಖ್ಯ ಕೆಲಸವೇನು? ಅವರ ಕರ್ತವ್ಯ ತುಂಬಾನೇ ಜವಾಬ್ದಾರಿಯುತವಾಗಿದೆ. ಅವರು ಶತ್ರು ದೇಶದ ಸೇನಾ ಚಟುವಟಿಕೆಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು. ಉಗ್ರವಾದ ಅಥವಾ ದಾಳಿಯ ಮುಂಚಿನ ಮಾಹಿತಿಯನ್ನು ಕಲೆ ಹಾಕಬೇಕು. ದೇಶದ ರಹಸ್ಯ ದಾಖಲೆಗಳ ರಕ್ಷಣೆಯನ್ನು ಮಾಡಬೇಕು. ಅಗತ್ಯವಿದ್ದರೆ ಶತ್ರು ದೇಶದೊಳಗೆ ಹೋಗಿ ನಕಲಿ ಗುರುತಿನಲ್ಲಿ ಅವರು ಬದುಕಬೇಕು. ಅವರ ಒಂದು ಸಣ್ಣ ಮಾಹಿತಿಯು ಒಂದು ದೊಡ್ಡ ಯುದ್ಧವನ್ನೇ ತಡೆಯಬಹುದು. ಹಾಗಿದ್ದಲ್ಲಿ ಸ್ಪೈಗಳ ಬದುಕು ಹೇಗಿರುತ್ತದೆ? ಅವರ ಜೀವನದಲ್ಲಿ ಅತಿ ದೊಡ್ಡ ತ್ಯಾಗವೆಂದರೆ ಅವರು ತಮ್ಮದೇ ಆದಂತಹ ಗುರುತನ್ನು ಕಳೆದುಕೊಂಡಿರುತ್ತಾರೆ. ಅವರಿಗೆ ನಿಜ ಹೆಸರು ಬಳಸಲು ಆಗುವುದಿಲ್ಲ. ತಮ್ಮ ಕೆಲಸವನ್ನು ಯಾರೊಂದಿಗೂ ಹೇಳಲು ಆಗುವುದಿಲ್ಲ. ಕೆಲವೊಮ್ಮೆ ಅವರ ಕುಟುಂಬಕ್ಕೂ ಕೂಡ ಅವರು ಏನು ಕೆಲಸ ಮಾಡುತ್ತಿದ್ದಾರೆ ಎಂಬುದರ ಅರಿವೇ ಇರುವುದಿಲ್ಲ. ಅವರು ಬದುಕಿರುತ್ತಾರೆ, ಆದರೆ ತಮ್ಮದೇ ಬದುಕು ಅವರದಲ್ಲ. ಸುಳ್ಳಿನ ಮೇಲೆ ಕಟ್ಟಿದಂತಹ ಜೀವನ. ಹೌದು, ಸ್ಪೈ ದಿನನಿತ್ಯ ಸುಳ್ಳನ್ನೇ ಸತ್ಯದಂತೆ ನಟಿಸಬೇಕಾಗುತ್ತದೆ. ಯಾಕಂದರೆ ನಕಲಿ ಹೆಸರು, ನಕಲಿ ಉದ್ಯೋಗ, ನಕಲಿ ಸ್ನೇಹ, ನಕಲಿ ಸಂಬಂಧ. ಒಂದು ಸುಳ್ಳು ತಪ್ಪಿದರೆ ಅವರ ಜೀವನವೇ ಮುಗಿದಂತೆ. ಅವರ ಜೀವನದಲ್ಲಿ ಅಪಾಯ ಎನ್ನುವುದು ಸದಾ ನೆರಳಿನಂತೆ ಇರುತ್ತದೆ. ಸ್ಪೈ ಜೀವನದಲ್ಲಿ ಸುರಕ್ಷತೆ ಅನ್ನೋ ಪದವೇ ಇರುವುದಿಲ್ಲ. ಅವರಿಗೆ ಪ್ರತಿ ಕ್ಷಣವೂ ಸಿಕ್ಕಿಬೀಳುವಂತಹ ಭಯವಿರುತ್ತದೆ, ಬಂಧನವಾಗುವಂತಹ ಭಯವಿರುತ್ತದೆ. ನಂತರ ಅವರನ್ನು ವಿಚಾರಣೆ ಪಡಿಸಲಾಗುತ್ತದೆ. ಕೆಲವೊಮ್ಮೆ ತೀವ್ರವಾದಂತಹ ಯಾತನೆಯನ್ನು ನೀಡಲಾಗುತ್ತದೆ. ಕೊನೆಗೊಂದು ದಿನ ಮರಣದ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಹಾಗಾಗಿ ಅವರು ಬೆಳಿಗ್ಗೆ ಹೊರಟರೆ ಸಂಜೆ ನಾನು ಮನೆಗೆ ಬರುತ್ತೇನೋ ಇಲ್ಲವೋ ಎಂದು ಅವರಿಗೇನೆ ತಿಳಿದಿರುವುದಿಲ್ಲ. ಕುಟುಂಬದಿಂದ ದೂರದ ಬದುಕು. ಬಹುತೇಕ ಸ್ಪೈಗಳು ತಮ್ಮ ಕುಟುಂಬದಿಂದ ವರ್ಷಗಟ್ಟಲೆ ದೂರ ಇರುತ್ತಾರೆ. ತಾಯಿಯ ಮರಣಕ್ಕೂ ಹೋಗಲಾಗದು, ಮಕ್ಕಳ ಹುಟ್ಟುಹಬ್ಬವೂ ನೋಡಲಾಗದು. ಹಬ್ಬ ಸಂಭ್ರಮ ಯಾವುದೂ ಅವರಿಗಿರುವುದಿಲ್ಲ. ಆದರೂ ಅವರು ದೂರು ಹೇಳುವುದಿಲ್ಲ, ಯಾಕೆಂದರೆ ಅವರಿಗೆ ದೇಶವೇ ಮೊದಲು ಆಗಿರುತ್ತದೆ. ಸ್ಪೈ ಜೀವನದಲ್ಲಿ ಮಾನಸಿಕ ಒತ್ತಡ ತುಂಬ ಹೆಚ್ಚು. ಯಾರನ್ನು ನಿಜವಾಗಿ ನಂಬಲು ಆಗದು. ಸ್ನೇಹವೂ ಕೂಡ ಕೆಲಸದ ಭಾಗವಾಗಿರುತ್ತದೆ. ಭಾವನೆಗಳನ್ನು ನಿಯಂತ್ರಿಸಬೇಕು. ಒಂಟಿತನವೇ ಸ್ಪೈ ಜೀವನದ ಶಾಶ್ವತ ಸಂಗಾತಿ. ಹಾಗಿದ್ದಲ್ಲಿ ಸ್ಪೈ ಆಗಲು ಏನು ಬೇಕು? ಸ್ಪೈ ಆಗೋದು ಸುಲಭವಲ್ಲ. ಅವರಿಗೆ ಬೇಕಾಗಿರುವ ಗುಣಗಳು ತೀಕ್ಷ್ಣವಾದ ಬುದ್ಧಿಶಕ್ತಿ, ಉತ್ತಮ ನೆನಪು ಶಕ್ತಿ, ಶಾರೀರಿಕ ಫಿಟ್ನೆಸ್, ಭಾಷಾ ಜ್ಞಾನ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಶಾಂತವಾದಂತಹ ಮನಸ್ಸು. ಸಣ್ಣ ಭಯವೂ ಕೂಡ ಅವರ ಜೀವನಕ್ಕೆ ತುಂಬಾನೇ ಅಪಾಯವಾಗಿರುತ್ತದೆ. ಸಿನಿಮಾಗಳಲ್ಲಿ ಸ್ಪೈಗಳನ್ನು ತುಂಬಾನೇ ಗ್ಲಾಮರ್ ಆಗಿ ಹೀರೋಯಿಸಂ ಥರ ಮತ್ತು ತಕ್ಷಣವೇ ಅವರು ಜಯವನ್ನು ಸಾಧಿಸುವ ರೀತಿಯಲ್ಲಿ ತೋರಿಸುತ್ತಾರೆ. ಆದರೆ ನಿಜ ಜೀವನದಲ್ಲಿ ಸ್ಪೈ ಅಂದರೆ ಮೌನ,
ಸಹನೆ, ತ್ಯಾಗ, ಗುರುತು ಇಲ್ಲದ ಅಂತ್ಯ. ಸಿನಿಮಾ ಸೈಗೆ ಎಲ್ಲರೂ ಚಪ್ಪಾಳೆಯನ್ನು ತಟ್ಟುತ್ತಾರೆ, ಆದರೆ ನಿಜವಾದ ಸ್ಪೈ ಎಂದಿಗೂ ಮೌನದಲ್ಲೇ ಇರುತ್ತಾನೆ. ಬಹುತೇಕ ಸ್ಪೈಗಳಿಗೆ ಪ್ರಶಸ್ತಿ ಇಲ್ಲ, ಹೆಸರು ಇತಿಹಾಸದ ಪುಸ್ತಕಗಳಲ್ಲಿ ಇರದು, ಅವರು ಸತ್ತರೂ ಸುದ್ದಿಯಾಗುವುದಿಲ್ಲ. ಆದರೂ ಅವರ ಕೆಲಸದಿಂದ ಇಂದು ನಾವು ಸುರಕ್ಷಿತವಾಗಿ ನಿದ್ರೆ ಮಾಡುತ್ತೇವೆ. ಸ್ಪೈಗಳು ಸಿನಿಮಾದ ಹೀರೋಗಳಲ್ಲ, ಅವರು ನಿಜ ಜೀವನದ ಮೌನ ರಕ್ಷಕರು. ಆದರೆ ಅವರ ತ್ಯಾಗದಲ್ಲಿಯೇ ದೇಶ ಇಂದು ಸುರಕ್ಷಿತವಾಗಿದೆ. ಸ್ಪೈಗಳು ಮೌನದಲ್ಲಿ ಬದುಕುತ್ತಾರೆ, ಮೌನದಲ್ಲೇ ಮಾಯವಾಗುತ್ತಾರೆ, ಆದರೆ ಅವರ ಮೌನವೇ ನಮ್ಮ ಶಾಂತಿ. ಇಂದಿನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.